ಜೊತೆ ನನ್ನ ಇದು ಅನುಭವ ಈ ಧ್ಯಾನದಲ್ಲಿ ಈ ಕಳೆದ 22 ವರ್ಷದ್ದು ಅನುಭವ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನನ್ನ ಹೆಸರು ಪೂರ್ಣಿಮಾ ಆದಿತ್ಯ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಇವಾಗ. ಸೊ ಐ ಥಿಂಕ್ ಇವಾಗ ನಿಮ್ಗೆ ಈ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ಅದ್ರಿಂದ ಯಾವ ತೊಂದ್ರೆ ಇರಲ್ಲ ಅನ್ಕೋತೀನಿ. ಸೊ ಅಂದ್ರೂ ಇಂಗ್ಲಿಷ್ ಯೂಸ್ ಮಾಡೋದಿಕ್ಕೆ ನನ್ಗೆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಓಕೆ, ಸೊ ನನ್ನ ಎಸ್ ಫ್ರೆಂಡ್ಸ್, ನಾನು ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು ಸ್ಪಿರಿಚುವಲ್ ಜರ್ನಿ 1998 ಅಲ್ಲಿ. ನಮ್ಮ ತಂದೆ ತಾಯಿ ಮೈಸೂರಲ್ಲಿ ಇದ್ರು ಅವಾಗ. ಅವರು ಇದು ಮೈಸೂರಲ್ಲಿ ನಮ್ ತಂದೆಗೆ ನಬಾರ್ಡ್ ಅಲ್ಲಿ ಪೋಸ್ಟಿಂಗ್ ಸಿಕ್ತು. ನಬಾರ್ಡ್ ಅಲ್ಲಿ ಕೆಲಸ ಮಾಡ್ತಿದ್ರು, ಮೈಸೂರಲ್ಲಿ ಪೋಸ್ಟಿಂಗ್ ಸಿಕ್ತು. ಸೊ ನಾವೆಲ್ಲ ಅಲ್ಲೇ ಇದ್ವಿ. ಸೊ ಅವಾಗ ಏನಾಯ್ತು ಅಂತಂದ್ರೆ 1998 ಅಲ್ಲಿ ನಾನು 16 ಇಯರ್ಸ್ ಅವಾಗ ನನ್ಗೆ. ಒಂದು ನಮ್ ತಾಯಿನು ಕೆಲ್ಸಕ್ ಹೋಗ್ತಾ ಇದ್ರು, ಕೆನರಾ ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ರು. ಅವಾಗ ಏನಾಯ್ತು ಅಂತಂದ್ರೆ ಒಬ್ರು ಕೊಲೀಗ್ ಇದ್ರು, ಅವರು ಬಂದು ನಮ್ ತಾಯಿ ಹತ್ರ ಹೇಳಿದ್ರು, ಒಬ್ರು ತುಂಬಾ ದೊಡ್ಡ ಗುರುಗಳು ಬರ್ತಿದ್ದಾರೆ ಮೈಸೂರ್ಗೆ, ನೀವು ಬಂದು ಅವ್ರ ಸೆಷನ್ ಒಂಚೂರು ಅಟೆಂಡ್ ಮಾಡಿ ನೋಡಿ ಅಂತ. ಸೊ ಆಧ್ಯಾತ್ಮಿಕ ತುಂಬಾ ಮಾತಾಡ್ತಿದ್ರು ಅವ್ರ ಕೊಲೀಗ್ ಜೊತೆ. ನಮ್ಮಮ್ಮ ಸ್ವಲ್ಪ ಆಧ್ಯಾತ್ಮಿಕ ಇದು ಈ ಕಡೆ ತುಂಬಾ ಅವ್ರಿಗೆ ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಅದಕ್ಕೆ ಅವರು ಸ್ವಲ್ಪ ಆಧ್ಯಾತ್ಮಿಕ ಮಾತಾಡಿದ ತಕ್ಷಣ ಅವ್ರಗ ಕೊಲಿಗೆ ವಿಜಯ ಅಂತ ಇದ್ರು, ಅವರು ಹೇಳಿದ್ರು ಈ ತರ ಗುರುಗಳು ಬರ್ತಿದ್ದಾರೆ, ನೀನ್ ಬೇಕಾದ್ರೆ ಅಟೆಂಡ್ ಮಾಡಿ ನೋಡು ಅಂತ. ನಮ್ಮಮ್ಮ ಮನೆಗ್ ಬಂದು ನನ್ನ ಹತ್ರ ಹೇಳಿದ್ರು, ಜುಲೈ 5th 1998 ಸಂಡೇ ಆಗಿತ್ತು, ನೀನ್ ಬಂದು ಅಟೆಂಡ್ ಮಾಡಿ ನೋಡು, ನಾವು ಎಲ್ಲರೂ ಹೋಗೋಣ ಅಂತ ಅಂದ್ರು. ಬಟ್ ನನ್ಗೆ ಅವಾಗ ಗುರುಗಳ್ ನೋಡೋದು ಅಂತಂದ್ರೆ ಗುರುಗಳ ಈ ಇಂಡಿಯಾದಲ್ಲಿ, ಈ ಭಾರತ ದೇಶದಲ್ಲಿ ಹೆಂಗೆ ಅಂತಂದ್ರೆ ಗುರುಗಳನ್ನ ಪಾದ ಪೂಜೆ ಮಾಡ್ಬಿಟ್ಟು ಬರ್ಬೇಕು ಅಂತ ಅನ್ಕೋತಾ ಇದ್ದೆ ನಾನು. ಆ ಒಂದು ಅಭಿಪ್ರಾಯ ಇತ್ತು ನನ್ಗೆ. ಸೊ ಅದಕ್ಕೆ ಅವ್ರ ಹತ್ರ ಹೇಳ್ದೆ, ಅಮ್ಮ ನಾನ್ ಬರಲ್ಲ, ನೀವು ಹೋಗ್ಬಿಟ್ ಬನ್ನಿ ಅಂತ. ಬಟ್ ಅಮ್ಮ ಹೇಳಿದ್ರು ಒಂದ್ಸತಿ ಬಂದ್ ನೋಡು ಅಂತ ಮತ್ತೆ. ಸೊ ಅದಕ್ಕೆ ನಾನ್ ಅನ್ಕೊಂಡೆ, ಸರಿ ಹೋಗಿ ನೋಡೋಣ ಹೆಂಗಿದೆ ಅಂತ ಅನ್ಕೊಂಡು ಹೋದೆ ನಾನು. ಹೋಗ್ಬಿಟ್ಟು ಅಟೆಂಡ್ ಮಾಡ್ತಿರ್ಬೇಕಾರೆ ಅಟೆಂಡ್ ಮಾಡಿದ್ವಿ. ಅಲ್ಲಿ ತುಂಬಾ ಸ್ಪೀಕರ್ಸ್ ಇದ್ರು, ಬಟ್ ಎಲ್ಲಾರು ಮಾತಾಡಿದ್ರು. ಬಟ್ ಗುರುಗಳು ನೋಡಿದ ತಕ್ಷಣ ತುಂಬಾ ಬ್ರೈಟ್ ಆರಾ ಇತ್ತು, ಚೆನ್ನಾಗಿತ್ತು. ಸರಿ ಅವ್ರು ಮಾತಾಡೋದ್ ಕೇಳ್ಬೇಕು ಅಂತ ನಾನು ತುಂಬಾ ವೇಟ್ ಮಾಡ್ತಿದ್ದೆ. ಎಲ್ಲಾರು ಮಾತಾಡಿ ಮುಗಿಸಿದ್ಮೇಲೆ ಅವರು ನಮ್ಮನ್ನೆಲ್ಲ ಹತ್ರ ಬರಕ್ ಹೇಳಿದ್ರು. ಜಗನ್ಮೋಹನ ಪ್ಯಾಲೇಸ್ ಆಡಿಟೋರಿಯಂ ಅಲ್ಲಿ ಮೈಸೂರಲ್ಲಿ ನಿಮ್ಗೆ ಗೊತ್ತು, ಫುಲ್ಲು ಎಷ್ಟೋ ಪ್ಯಾಲೇಸ್ ಕಟ್ಟಿದ್ದಾರೆ. ಅದ್ರಲ್ಲಿ ಒಂದ್ ಪ್ಯಾಲೇಸ್ ನ ಆಡಿಟೋರಿಯಂ ಕೂಡ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿ ನಡೀತು ಇದು ಜಗನ್ಮೋಹನ್ ಪ್ಯಾಲೇಸ್ ಆಡಿಟೋರಿಯಂ ಅಲ್ಲಿ ಪತ್ರಿಜಿ ಅವರ ಪ್ರೋಗ್ರಾಮ್ ನಡೀತು. ಸೊ ಅವಾಗ ಹೋದಾಗ ಪತ್ರಿಜಿ ಅವರು ಗೆ ಚಾನ್ಸ್ ಬಂದಾಗ ಅವರು ಏನ್ ಮಾಡಿದ್ರು, ಇದು ಎಲ್ಲಾರ್ನು ಹತ್ರ ಕರೆದ್ರು. ಸೊ ನಾವೆಲ್ಲರೂ ಹತ್ರ ಬಂದ್ ಕೂತ್ಕೊಂಡು, ಸ್ವಲ್ಪ ಆಡಿಟೋರಿಯಂ ಅಲ್ಲೇ ಹತ್ರ ಅಂದ್ರೆ ಸ್ಟೇಜ್ ಹತ್ರ ಬಂದ್ ಕೂತ್ಕೊಂಡ್ವಿ. ಒಂದ್ ಟೇಬಲ್ ಇತ್ತು, ಅದ್ರ ಮೇಲೆ ಪತ್ರಿಜಿ ಎಲ್ಲಾರ್ನು VIP ಎಲ್ಲಾರು ಕೆಳಗಡೆ ಬಂದ್ ಕೂತ್ಕೊಂಡ್ರು. ಅವರು ಏನ್ ಮಾಡಿದ್ರು, ಮೇಲೆ ಹತ್ತಿ ಟೇಬಲ್ ಮೇಲೆ ಕೂತ್ಕೊಂಡ್ರು. ಸೊ ಫಸ್ಟ್ ಟೈಮ್ ನನ್ಗೆ ಅನ್ನಿಸ್ತು, ಏನೋ ಒಂದು ಡಿಫ್ರೆನ್ಸ್ ಇದೆ, ಬೇರೆ ಗುರುಗಳ ತರ ಅಲ್ಲ ಅನ್ನಿಸ್ತಿದೆ ಅಂತ ಅನ್ಸ್ತು. ಯಾಕಂದ್ರೆ ಆ ಒಂದು ಫಸ್ಟ್ ಸ್ಟೇಜ್ ಸೆಟಪ್ ಅಂಡ್ ನಮ್ಮನ್ನೆಲ್ಲ ಹತ್ರ ಕರ್ಕೊಂಡಾಗ್ಲೇ ನಂಗೆ ಏನೋ ಡಿಫ್ರೆಂಟ್ ಆಗಿದೆ ಇದು ಅಂತ ಅನ್ಕೊಂಡು ಸರಿ ಸುಮ್ನೆ ಅದೇ. ಫಸ್ಟ್ ಅವ್ರು ಎತ್ತಿದ ತಕ್ಷಣ ಏನಂದ್ರು ಅಂತಂದ್ರೆ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ಅಂತ ಅಂದ್ರು. ಸೊ ನಾನ್ ಏನ್ ಮಾಡ್ದೆ, ಕಣ್ ಮುಚ್ಕೊಂಡು ನನ್ನ ಉಸಿರಾಟದ ಮೇಲೆ ನಾನು ಗಮನ ಕೊಡ್ತಾ ಇದ್ದೆ. ಕೊಡ್ತಾ ನನ್ಗೆ ನನ್ನನ್ನ ಒಂದು ಟನೆಲ್ ಅಲ್ಲಿ ಹೋಗೋ ತರ ನನ್ನನ್ನೇ ನಾನ್ ನೋಡ್ದೆ. ಸೊ ನಾನ್ ಹೋಗ್ತಾ ಇದ್ದೀನಿ, ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅದು. ಆ ಸ್ಪೀಡ್ ನಾನು ಹೇಳಕ್ಕೆ ಆಗಲ್ಲ, ಅಷ್ಟು ಮಟ್ಟಕ್ ತುಂಬಾನೇ ಫಾಸ್ಟ್ ಆಗಿ ನಾನು ಹೋಗ್ತಾ ಇದ್ದೆ ಆ ಟನಲ್ ಅಲ್ಲಿ. ಸೊ ಆಮೇಲೆ ತುಂಬಾ ಹೊತ್ತು ಹೋಗ್ತಾನೆ ಇದ್ದೆ. ಎಲ್ಲ ಸೈಡ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ಲಿಲ್ಲ.
ಆಮೇಲೆ ಬಟ್ ನಾನ್ ಹೋಗ್ತಾನೆ ಇದ್ದೆ. ಹೋಗಿ ಗುರುಗಳು ಅಷ್ಟೊಳಗೆ ಇದು ಫ್ಲೂಟ್ ಬಾರ್ಸಕ್ ಶುರು ಮಾಡಿದ್ರು. ಆಕ್ಚುಲಿ ಫಸ್ಟ್ ಇನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಫ್ಲೂಟ್ ಬಾರ್ಸಿದ್ರು. ಅದು ತುಂಬಾ ಚೆನ್ನಾಗಿತ್ತು, ಒಂಥರ ಎನರ್ಜಿ ಬಂದಂಗಿತ್ತು. ಆಮೇಲೆ ನಾನು ಟನಲ್ ಅಲ್ಲೇ ಹೋಗ್ತಾ ಇದ್ದೆ. ಎಂಡ್ ಆಫ್ ದ ಟನಲ್ ಅಲ್ಲಿ 5 ನಿಮಿಷ ಓಕೆ ಅಂತ ಹೇಳಕ್ಕೆ 5 ನಿಮಿಷದ ಮುಂಚೆ ನಾನು ಗೌತಮ ಬುದ್ಧ ಅವರು ಧ್ಯಾನದಲ್ಲಿ ಕೂತಿರೋದನ್ನ ನಾನು ನೋಡ್ದೆ. ಸೊ ನನ್ಗೆ ಅದು ನೋಡಿ ತುಂಬಾನೇ ಸಂತೋಷ ಆಯ್ತು ನನ್ಗೆ. ಅವಾಗ ಅನ್ಕೊಂಡೆ ಇದು ನನ್ಗೆ ನಾನು ಟನಲ್ ಬಗ್ಗೆ ಯೋಚಿಸ್ಲಿಲ್ಲ, ಬುದ್ಧ ಬಗ್ಗೆ ಯೋಚಿಸ್ಲಿಲ್ಲ, ಅಂದ್ರೂ ನಂಗೆ ಕಾಣಿಸ್ತಾ ಇದೆ ಹೆಂಗೆ ಅಂತ. ಸೊ ಅದ್ರಲ್ಲಿ ಏನೋ ಒಂದ್ ಸತ್ಯ ಇದೆ ಅಂತ ನಂಗೆ ತುಂಬಾ ಫೀಲ್ ಆಯ್ತು. ಸೊ ನಾನು ಇದನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂತ ನಮ್ಮ ಮನೇಲಿ, ನಮ್ಮ ಅಮ್ಮಂಗೆ ಏನಾಯ್ತು ಅಂತಂದ್ರೆ ಅವ್ರಿಗೆ ಹಿಮಾಲಯಸ್ ಕಾಣಿಸ್ತು. ಹಿಮಾಲಯಸ್ ತುಂಬಾನೇ ಚೆನ್ನಾಗಿತ್ತು. ಸೊ ಅವರು ಬಂದು ಮತ್ತೆ ಕೆಳಗಡೆ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರೋಗ್ರಾಮ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ಕೊಟ್ರು, ಟೀ ಬ್ರೇಕ್. ಅದಾದ್ಮೇಲೆ ಬಂದು ಮಾತಾಡ್ತಿರ್ಬೇಕಾರೆ ಅಮ್ಮನೂ ನನ್ನ ಹತ್ರ ಶೇರ್ ಮಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗುರುಗಳೇ ಕೆಳಗಡೆ ಬಂದು ಎಲ್ಲರ ಹತ್ರನು ಕೇಳಕ್ ಶುರು ಮಾಡಿದ್ರು, ನಿನ್ಗೆ ಏನಾಯ್ತು ಅಂತ. ನನ್ನ ಹತ್ರನೂ ಬಂದ್ರು. ನನ್ನ ಹತ್ರ ಬಂದಾಗ ನಾನು ಹೇಳ್ದೆ, ಈ ತರ ನನ್ಗೆ ಬುದ್ಧ ಟನಲ್ ಅಲ್ಲಿ ನಾನು ಹೋದೆ, ಬುದ್ಧ ಅವ್ರನ್ನ ನೋಡ್ದೆ ಅಂತ ಎಲ್ಲ ಹೇಳ್ದೆ ಅವ್ರ ಹತ್ರ. ಅವ್ರ ತಕ್ಷಣನೇ ನಮ್ಮ ಅಮ್ಮನ ಹತ್ರನೂ ಕೇಳಿದ್ರು ಅನುಭವನ. ನಮ್ಮಿಬ್ರನ್ನು ಸ್ಟೇಜ್ ಮೇಲೆ ಕರೆದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಹೇಳಿದ್ರು. ಸೊ ನಾನೇನ್ ಹೇಳ್ತಿದೀನಿ ಅಂದ್ರೆ, ಅಷ್ಟು ಒಂದು ಸಿಂಪಲ್ ಗುರು ನಾನ್ ನೋಡೇ ಇಲ್ಲ. ಬಂದು ನಮ್ಮ ಹತ್ರನೇ ಬಂದು ಮಾತಾಡೋ ತರ, ನಾನ್ ಅನ್ಕೊಂಡಿದ್ದಿದ್ದೇ ಬೇರೆ, ಬಟ್ ನಂಗೆ ಸಿಕ್ಕಿದ್ದೇ ಬೇರೆ. ಸೊ ನನ್ಗೆ ಇವ್ರಲ್ಲಿ ಏನೋ ಒಂದ್ ಸತ್ಯ ಇದೆ ಅಂತ ಅನ್ನಿಸ್ತು ನನ್ಗೆ. ಸೊ ನಮ್ ಮನೇಲಿ ಈ ತರ ಅನುಭವನೂ ಆಯ್ತು. ನಮ್ಮ ಅಮ್ಮಂಗೆ, ನಮ್ ತಂದೆಗೆ ತುಂಬಾ ಥಾಟ್ ಫ್ರೀ ಆಗಿತ್ತು. ಸೊ 3 ಜನನು ಡಿಸ್ಕಸ್ ಮಾಡ್ಬಿಟ್ಟು ಡೈಲಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾರು ನಮ್ಮ ಮನೇಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವತ್ತಿಂದ ಇವತ್ವರೆಗೂ ಬಿಟ್ಟಿಲ್ಲ ನಾವು. ಸೊ ಬಿಡೋದು ಇಲ್ಲ ಈ ಜನ್ಮಕ್ಕೆ. ಇದೆ, ದಿಸ್ ಇಸ್ ದ ಫೈನಲ್ ಥಿಂಗ್. ಧ್ಯಾನ ಅಂದ್ರೆ ಫೈನಲ್, ಅದೇ ಅಲ್ಟಿಮೇಟ್ ಏನು ಒಂದ್ ಪಾತ್. ಎಲ್ಲಾರು ಈ ಪ್ರಪಂಚದಲ್ಲಿ ಧ್ಯಾನ ಮಾಡ್ಲೇಬೇಕು. ಸೊ ಅದನ್ನ ನಾನು ಇವತ್ತು ನಾಳೆ ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಒಂದು 7 ತನಕ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಧ್ಯಾನ ಮಾಡೋಣ ಎಲ್ಲಾರು ಸೇರ್ಕೊಂಡು. ಒಂದ್ ಒಳ್ಳೆ ಮ್ಯೂಸಿಕ್ ಇಡ್ತೀನಿ. ಆಮೇಲೆ ನೀವು ಎಲ್ಲಾರು ಜೊತೆಗೆ, ಈ ಗ್ರೂಪ್ ತುಂಬಾ ಇಂಪಾರ್ಟೆಂಟ್, ಗ್ರೂಪ್ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ನಾವೆಲ್ಲರೂ ಧ್ಯಾನದಲ್ಲೂ ಸ್ವಲ್ಪ ಹೊತ್ತು ಸಜ್ಜನ ಸಾಂಗತ್ಯ ಅಂದಿದ್ದಾರೆ. ಸಜ್ಜನ ಸಾಂಗತ್ಯ ಅಂದ್ರೆ ಬೇರೆಯವರ ಅನುಭವನ ಕೇಳ್ಬೇಕು. ಈ ತರ ಸಜ್ಜನ ಅಂದ್ರೆ ಸತ್ಯ ಮಾತಾಡೋ ಜನ. ಸೊ ಸತ್ಯ ಒಂದೇ ಇರಕ್ ಸಾಧ್ಯ. ಧ್ಯಾನದಲ್ಲಿ ಬರೋದು ಒಂದೇ ಸತ್ಯ, ಅದನ್ನ ನಾವ್ ಕೇಳ್ಬೇಕು ಜಾಸ್ತಿ. ಸೊ ಅದಕ್ಕೆ ಈ ಮೀಟಿಂಗ್ ಅಲ್ಲಿ ನಾನು ಬರಕ್ಕೆ ತುಂಬಾ ಇಂಟ್ರೆಸ್ಟ್ ತಗೊಂಡು ಬಂದಿದ್ದೀನಿ ಇವತ್ತು. ನಿಮ್ ಜೊತೆ ಮೀಟ್ ಮಾಡಕ್ಕೆ, ನನ್ನ ಅನುಭವ ಶೇರ್ ಮಾಡಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಸೊ ನಾನು ಅದನ್ನೇ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ ಸ್ವಲ್ಪ ಹೊತ್ತು, ನಾಳೆ ಸ್ವಲ್ಪ ಹೊತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಕ್ಕಿದೆಲ್ಲ ಧ್ಯಾನ ಮಾಡೋಣ. ಧ್ಯಾನ ಮಾಡಿ ಲಾಸ್ಟ್ 10 minutes ಐ ವಿಲ್ ಗಿವ್ ಯು ಟೈಮ್ ಟು ಆಸ್ಕ್ ಕ್ವೆಶ್ಚನ್ಸ್. ಏನಾದ್ರು ಡೌಟ್ಸ್ ಇದ್ರೆ, ಇಲ್ಲ ಏನಾದ್ರು ಆಧ್ಯಾತ್ಮಿಕವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ನನ್ನ ಹತ್ರ ಕೇಳ್ಬೋದು. ಸೊ ಈ ತರ ಮನೆಗ್ ಹೋಗಿ ತುಂಬಾ ಹೊತ್ತು ಧ್ಯಾನ ಮಾಡಿ ನನ್ಗೆ ತುಂಬಾ ಅನುಭವ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮಾರನೇ ದಿವ್ಸಾನೇ ನನ್ಗೆ ಒಂದು ಅನುಭವ ಆಯ್ತು. ನಾನು ಧ್ಯಾನದಲ್ಲಿ ಕೂತಿದ್ದೆ. ನನ್ನನ್ನೇ ನಾನು ಧ್ಯಾನದಲ್ಲಿ ನೋಡ್ತಾ ಇದ್ದೀನಿ. ಅಂದ್ರೆ ಒಳಗಡೆ ಇರೋ ಒಂದು ಸೂಕ್ಷ್ಮ ಶರೀರ ಆಚೆ ಬಂದ್ಬಿಟ್ಟಿದೆ. ಸೊ ಅವಾಗ ನನ್ಗೆ ಸ್ವಲ್ಪ ಭಯ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಭಯ ಇತ್ತು. ಭಯ ಇದ್ದಿದ್ರಿಂದ ಏನಾಯ್ತು, ನಾನು ಒಳಗಡೆ ಬಂದ್ಬಿಟ್ಟೆ. ನನ್ನ ಶರೀರ ಒಳಗಡೆ, ಈ ಫಿಸಿಕಲ್ ಬಾಡಿ ಒಳಗಡೆ ನಾನು ಬಂದ್ಬಿಟ್ಟೆ. ಅವಾಗ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಚೆ, ಅದೇ ಔಟ್ ಆಫ್ ಬಾಡಿ ಬಂದೆ. ನನ್ನನ್ನೇ ನಾನು ಧ್ಯಾನದಲ್ಲಿ ನೋಡ್ದೆ. ಸೊ ಅವಾಗ ನಂಗೆ ಈ ಪ್ರಶ್ನೆ ಬೇರೆ ಇತ್ತು, ಈ ಕೂತಿರೋ ಪೂರ್ಣಿಮಾ ಯಾರು, ಹೊರಗಡೆ ಬಂದಿರೋ ಪೂರ್ಣಿಮಾ ಯಾರು ಅಂತ. ಸೊ ಆ ಒಂದು ಪ್ರಶ್ನೆ ಇತ್ತು ನನ್ಗೆ. ಅದಾದ್ಮೇಲೆ ನನ್ಗೆ ಒಳ್ಳೆ ಒಂದ್ ಭಾಗ್ಯ ಸಿಕ್ತು. ಹತ್ರನೇ ನಮ್ ಮನೆ ಹತ್ರ ಮೈಸೂರಲ್ಲಿ ಒಂದು ಧ್ಯಾನ ಕೇಂದ್ರ ಇತ್ತು. ಸೊ ಅಲ್ಲಿ ಸ್ಯಾಟರ್ಡೆ ಸಂಡೇ ಆದ್ರೆ ನಾವು ಹೋಗಿ ಧ್ಯಾನದ ಬಗ್ಗೆ, ಈ ತರ ಸಜ್ಜನ ಸಾಂಗತ್ಯ ಅನ್ನಲ್ಲ ನಾನು, ಆ ತರ ನಾವು ಸಜ್ಜನ ಸಾಂಗತ್ಯದಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ವಿ. ತುಂಬಾ ಜನ ಇದ್ರು ಅಲ್ಲಿ. ಆಗ್ಲೇ ಸೀನಿಯರ್ ಮಾಸ್ಟರ್ಸ್ ಇದ್ರು.
ಸೊ ಎಲ್ಲರೂ ಸೇರ್ಕೊಂಡು ಆ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಗ್ಲಿ, ಡೌಟ್ ಕ್ಲಿಯರಿಂಗ್ ಆಗ್ಲಿ ಎಲ್ಲ ಮಾಡ್ತಾ ಇದ್ವಿ. ಸೊ ಅಲ್ಲಿ ಒಬ್ರು ಇದ್ರು ನರಸಿಂಹಪ್ಪ ಅಂತ, ಅವರು IAS ಆಫೀಸರ್. ಅವರೇ ಪತ್ರಿಜಿನ ಮೈಸೂರ್ಗೆ ಕರ್ಕೊಂಡ್ ಬಂದಿದ್ದು. ಸೊ ಅವರು ಆ ಕೇಂದ್ರಕ್ಕೆ ಪ್ರತಿ ವಾರ ಬರ್ತಾ ಇದ್ರು. ಸೊ ಅಲ್ಲಿ ಹೋಗಿ ನಾನು ನನ್ನ ಅನುಭವನ, ಈ ಅನುಭವ ಶರೀರದಿಂದ ಆಚೆ ಬಂದಿರೋ ಆ ಅನುಭವ ನಾನು ಕೇಳಿದೆ ಅವ್ರ ಹತ್ರ. ಅಂಕಲ್ ಈ ತರ ಆಯ್ತು ನನ್ಗೆ, ನನ್ನನ್ನೇ ಧ್ಯಾನದಲ್ಲಿ ಕೂತ್ಕೊಂಡಿದ್ದೆ, ನನ್ನನ್ನೇ ನೋಡ್ದೆ, ನನ್ನ ಶರೀರ ಈ ತರ ಕೂತ್ಕೊಂಡಿದೆ, ನಾನು ಆಚೆ ಬಂದ್ಬಿಟ್ಟೆ, ನಾನ್ ಬಂದಿದ್ದ ಆಚೆ ಅನ್ನಿಸ್ತು, ನಾನು ಸೂಕ್ಷ್ಮ ಶರೀರ ಜಾಸ್ತಿ, ಈ ಶರೀರ ಕಡಿಮೆ ಅಂತ ಅನ್ನಿಸ್ತು ನನ್ಗೆ. ನೀವೇನ್ ಹೇಳ್ತೀರಾ ಅಂತ ಕೇಳಿದಿಕ್ಕೆ, ತುಂಬಾ ಒಳ್ಳೆ ಅನುಭವ ಆಗಿದೆ ನಿಂಗೆ, ಅಂದ್ರೆ ನಿನ್ಗೆ ಭಯ ಇರ್ಲಿಲ್ಲ ಅಂದಿದ್ರೆ ನೀನು ಎಲ್ ಬೇಕಾದ್ರೂ ಈ ಪ್ರಪಂಚದಲ್ಲಿ ಓಡಾಡ್ಬೋದಿತ್ತು ಅಂತ ಅಂದ್ರು. ಸೊ ನೀನ್ ಏನ್ ಮಾಡು ಅಂತಂದ್ರೆ, ದಿವ್ಸ ಧ್ಯಾನ ಮಾಡಿ 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 ಎನರ್ಜಿ ಕಲೆಕ್ಟ್ ಮಾಡಿ ನಿನ್ನ ಭಯವನ್ನ ತೆಗೆದ್ಬಿಡು ಅಂತಂದ್ರು. ಸೊ ನಾನು ಮನೆಯಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಒಂದ್ ಮಟ್ಟಕ್ಕೆ ನಂಗೆ ಭಯ ಇರ್ಲಿಲ್ಲ. ಆಮೇಲೆ ಏನಾಯ್ತು, ಡಾಕ್ಟರ್ ನ್ಯೂಟನ್, ಡಾಕ್ಟರ್ ಲಕ್ಷ್ಮಿ ಅಂತ ತುಂಬಾ ಗ್ರೇಟ್ ಮಾಸ್ಟರ್ಸ್. ಅವರು ಹೈದ್ರಾಬಾದ್ ಅಲ್ಲಿ ಇದ್ದಾರೆ ಇವಾಗ. ಅವರು ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅವರ ಹೆಡ್ ಆಗಿದ್ದಾರೆ. ಅವರೇ ಸ್ಟಾರ್ಟ್ ಮಾಡಿರೋದು ಅದನ್ನ. ಸೊ ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಟೀಚಿಂಗ್ ಕೂಡ ಮಾಡ್ತಿದ್ದಾರೆ. ನಾನು ಅಲ್ಲಿ ಟ್ರೈನ್ ಆಗಿದ್ದೀನಿ. ಸೊ ಅವರು ಒಂದ್ಸತಿ ಮೈಸೂರಿಗೆ ಬಂದಿದ್ರು. ಅವಾಗ ಅವರು ಬಂದಾಗ ಒಂದ್ ಜಾಗ ಚೂಸ್ ಮಾಡ್ಬೇಕು, ಎಲ್ಲಾರು ಚೂಸ್ ಮಾಡ್ಬಿಟ್ಟು ನೀವ್ ಆ ಜಾಗಕ್ಕೆ ಸೂಕ್ಷ್ಮವಾಗಿ ಹೋಗ್ಬೇಕು, ಆಸ್ಟ್ರಲಿ ಹೋಗ್ಬೇಕು ಅಂತಂದ್ರು. ಸೊ ಅವಾಗ ನಾನ್ ಏನ್ ಮಾಡ್ದೆ, ನಾನ್ ಚೂಸ್ ಮಾಡಿದ ಜಾಗ, ನನ್ ಫ್ರೆಂಡು ಒಬ್ಬ ಇದ್ದ ಅಲ್ಲೆಲ್ಲ ಯಂಗ್ಸ್ಟರ್ಸ್ ಎಲ್ಲ ನಾವು ಧ್ಯಾನ ಮಾಡ್ತಾ ಇದ್ವಿ ತುಂಬಾ. ಸೊ ಅವಾಗ ಒಬ್ಬ ಇದ್ದ, ಲೋಹಿತ್ ಅಂತ. ಸೊ ಅವನು ಏನ್ ಮಾಡ್ದ, ಅವನು ನಾನು ಪಿರಮಿಡ್ ಆಫ್ ಗಿಜೆ, ಈಜಿಪ್ಟ್ ಅಲ್ಲಿರೋ ಪಿರಮಿಡ್ಗೆ ಹೋಗ್ ಬರೋಣ ಅಂತ ಅನ್ಕೊಂಡ್ವಿ. ಸೊ ನಾವೇನ್ ಮಾಡಿದ್ವಿ, ಅವರು ಗೈಡ್ ಮಾಡ್ತಾ ಇದ್ರು, ಡಾಕ್ಟರ್ ನ್ಯೂಟನ್ ಅವರು ಗೈಡ್ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ. ಲೋಹಿತ್ ಅವನು ಪ್ರೆಸೆಂಟ್ ಡೇ ಗಿಜೆ ಪಿರಮಿಡ್ಗೆ ಹೋದ. ನಾನು ಪಾಸ್ಟ್ ಅಂದ್ರೆ ತುಂಬಾ ವರ್ಷದ ಹಿಂದೆ ಹೆಂಗಿತ್ತು ಗಿಜೆ ಪಿರಮಿಡ್ ಅನ್ನೋ ಒಂದು ಟೈಮ್ ಪೀರಿಯಡ್ಗೆ ನಾನು ಹೋಗಿದ್ದೀನಿ. ಅಲ್ಲಿ ಈ ರಾಜ ರಾಣಿ ಅವ್ರ ಈಜಿಪ್ಷಿಯನ್ ಕಲ್ಚರ್ ಅಲ್ಲಿ ಬರ್ದಿರೋದು, ಅಲ್ಲಿ ಏನೇನ್ ಆಗ್ತಿತ್ತು ಎಲ್ಲ ನಾನ್ ನೋಡ್ಕೊಂಡ್ ಬಂದೆ. ಬರ್ತಿರ್ಬೇಕಾರೆ ಏನಾಯ್ತು, ಒಂದು ಹಿಮಾಲಯಸ್ ಅಲ್ಲಿ ಒಂದು ಟ್ರೈಬಲ್ ಗ್ರೂಪ್ ಇತ್ತು. ಅಲ್ಲಿ ನಾನು ಆ ಜಾಗಕ್ಕೆ ಹೋಗಿದ್ದೀನಿ. ಅಲ್ಲಿ ನೋಡಿದ್ರೆ ಒಬ್ರು ಸ್ವಲ್ಪ ತುಂಬಾ ಬೆಳ್ಳಕ್ಕಿಲ್ಲ, ತುಂಬಾ ಕಪ್ಪಗೂ ಇಲ್ಲ, ಒಂದು ಸೆಮಿ ಆರ್ ವೀಟಿಶ್ ಕಲರ್ ಇರೋ ಒಬ್ರನ್ನ ನೋಡ್ದೆ. ಆಮೇಲೆ ಮೀಡಿಯಂ ಹೈಟ್ ಇರೋರ್ನ ನೋಡ್ದೆ. ಅಲ್ಲಿ ನೋಡಿದ್ರೆ ಅವರು ಒಂದು ಕ್ರೌನ್ ಹಾಕೊಂಡಿದ್ರು. ಅವ್ರು ನೋಡಿದ್ರೆ ಕ್ರೌನ್ ಅಲ್ಲಿ ಎಲ್ಲ ಫೆದರ್ಸ್ ಇತ್ತು. ಫೆದರ್ಸ್ ನೋಡ್ಬಿಟ್ಟು ಆಮೇಲೆ ಎಲ್ಲಾ ಟ್ರೈಬಲ್ ತರ ಡ್ರೆಸ್ ಮಾಡ್ಕೊಂಡಿದ್ರು. ಅವರೇ ಆ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು. ಅದನ್ನ ನೋಡ್ಬಿಟ್ಟು ನಂಗೆ ಅವ್ರ ಕಣ್ಣಲ್ಲಿ ತುಂಬಾನೇ ತೇಜಸ್ ಇತ್ತು. ತುಂಬಾ ಒಂಥರ ಒಳ್ಳೆ ಬ್ರೈಟ್ ಅನ್ನಿಸ್ತು. ಸೊ ನಾನು ಎಲ್ಲ ಅನುಭವ ಇದೆಲ್ಲ ಆಗಿ ನಾನು ವಾಪಸ್ ಬಂದು ಎಲ್ಲಾರ್ನು ಎಬ್ಸಿದ ಮೇಲೆ ಡಾಕ್ಟರ್ ನ್ಯೂಟನ್ ಹತ್ರ ಹೋಗಿ ನಾನು ಇದನ್ನ ಹೇಳ್ದೆ, ಈ ತರ ನಾನ್ ಗಿಜೆ ಪಿರಮಿಡ್ಗೂ ಹೋದೆ, ಬರ್ತಾ ನಾನು ಈ ತರ ಒಬ್ರನ್ನ ನೋಡ್ದೆ ಅಂತ. ಅವ್ರಿಗೆ ತುಂಬಾ ಸಂತೋಷ ಆಯ್ತು ಡಾಕ್ಟರ್ ನ್ಯೂಟನ್ಗೆ. ಅವ್ರಂದ್ರು, ಅವ್ರು ಯಾರು ಅಂತಂದ್ರೆ ಸದಾನಂದ ಯೋಗಿ ಅಂತ. ಸದಾನಂದ ಯೋಗಿ ಬಂದು ಪತ್ರಿಜಿ ಅವರ ಗುರುಗಳು, ಈ ಜನ್ಮದ ಗುರುಗಳು. ಅವರು ಆಕ್ಚುಲಿ ಹಿಮಾಲಯಸ್ ಅಲ್ಲಿ ಟ್ರೈಬಲ್ಸ್ಗೆ ಧ್ಯಾನ ಕೊಡ್ತಾ ಇದ್ರಂತೆ. ಸೊ ಅದನ್ನ ನಾನು ಬರ್ತಾ ನೋಡ್ಕೊಂಡ್ ಬಂದಿದ್ದೀನಿ. ಸೊ ನನ್ ಗಿಜೆ ಪಿರಮಿಡ್ಗಿಂತ ಈ ಒಂದ್ ಅನುಭವ, ಸದಾನಂದ ಯೋಗಿ ಅವ್ರನ್ನ ನೋಡಿದ್ದು ತುಂಬಾನೇ ಸಂತೋಷ ಆಯ್ತು. ಸೊ ಈ ತರ ನಂಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಕ್ಕೆ ತುಂಬಾ ಅವಕಾಶ ಬಂತು. ನಂಗೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಭಯಾನೂ ಹೋಯ್ತು. ತುಂಬಾ ಆಸ್ಟ್ರಲ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸಸ್ ಆಗಿದೆ ನಂಗೆ. ಸೊ ಆತರ ನಾವು ಧ್ಯಾನ ಮಾಡಿ ಶಕ್ತಿ ತಗೊಂಡ್ರೆ, ಈ ವಿಶ್ವಶಕ್ತಿ ತುಂಬಾ ಇದೆ, ಅದನ್ನೆಲ್ಲ ನಾವು ತಗೊಂಡ್ರೆ, ಮನ್ಸು ಖಾಲಿ ಮಾಡ್ಕೊಂಡು ತಗೊಂಡ್ರೆ ಎಲ್ ಬೇಕಾದ್ರೂ ಹೋಗ್ಬೋದು. ಇದಕ್ಕಿಂತ ಈ ಪ್ರಪಂಚ ಈ ಕಣ್ಣಿಂದ ನೋಡ್ತೀವಲ್ಲ, ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಮೇಲಿರೋ ಪ್ರಪಂಚ, ಬೇರೆ ಕಡೆ ಇರೋದು. ಸೊ ನಾವು ನಮ್ ಥರ್ಡ್ ಐ ತುಂಬಾ ಇಂಪಾರ್ಟೆಂಟ್. ಎಲ್ಲಾರು ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ಪರ್ಫೆಕ್ಷನ್ ಮಾಡ್ಕೋಬೇಕು ಅಂತ ಬುಕ್ಸ್ ಅಲ್ಲಿ ಎಲ್ಲಾ ಕಡೆ ಬರ್ದಿದ್ದಾರೆ. ಸೊ ನನ್ಗೆ ಅದು ಬಂದಿದೆ. ಸೊ ಈಸಿಯಾಗಿ ಬಂತು ನನ್ಗೆ. ಧ್ಯಾನದಲ್ಲಿ ನಾನು
ನನ್ಗೆ ಅದೆಲ್ಲ ಧ್ಯಾನ ಮಾಡಿ ಮಾಡಿ ತುಂಬಾ ಹೊತ್ತು ಕೂತ್ಕೋತಾ ಇದ್ವಿ ನಾವು. ಸೊ ಎಲ್ಲಾರು, ಅದು ಅಲ್ಲದೆ ಗ್ರೂಪ್ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್, ಅದನ್ನ ನೀವ್ ಮಾಡ್ಬೇಕು. ಸೊ ಈ ತರ ನನ್ಗೆ ಅನುಭವ ಆಗಕ್ ಶುರು ಆಯ್ತು. ಇನ್ನೊಂದ್ ಅನುಭವ ಹೇಳಕ್ಕೆ ಹೇಳ್ಬಿಟ್ಟು ನಾನು ಮತ್ತೆ ಐ ಥಿಂಕ್ ಐ ಕ್ಯಾನ್ ಪುಟ್ ಯು ಟು ಮೆಡಿಟೇಷನ್. ಸೊ ಈ ಅನುಭವ ತುಂಬಾನೇ ಇಂಪಾರ್ಟೆಂಟ್ ಅನುಭವ ಆಯ್ತು ನಂದು ಲೈಫ್ ಅಲ್ಲಿ. ಏನು ಅಂತಂದ್ರೆ ಒಂದ್ ಫುಲ್ ಮೂನ್ ಮೆಡಿಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಫುಲ್ ಮೂನ್, ಅಮಾವಾಸ್ಯೆ ಯಾವ್ದು ಬಿಡ್ಬೇಡಿ, ಎಲ್ಲಾರು ಕೂತ್ಕೊಂಡು ಧ್ಯಾನ ಮಾಡಿ. ಈ ತರ ಗ್ರೂಪ್ ಅಲ್ಲಿ, ಗುಂಪಲ್ಲಿ ನಿಮ್ಗೆ ಈ ತರ ಅವಕಾಶ ಮಾಡ್ಕೊಟ್ಟಿರೋ ಜೀವಂದರ್ ಕೇತಪ್ಪನವ್ರಿಗೆ ತುಂಬಾ ಥ್ಯಾಂಕ್ ಯು ಅನ್ಬೇಕು ರಿಯಲಿ, ಈ ತರ ಒಂದು ಅವಕಾಶ ಮಾಡಿ. ಸೊ ಇದನ್ನ ನೀವು ಫುಲ್ ಯುಟಿಲೈಸ್ ಮಾಡ್ಕೋಬೇಕು. ಫುಲ್ ಮೂನ್ ಮೆಡಿಟೇಷನ್ ಅಲ್ಲಿ ನಾನು ಕೂತ್ಕೊಂಡಾಗ ಫಸ್ಟ್ ಟೈಮ್ ನಾನು ಕಲ್ತ್ಕೊಂಡು ಫಸ್ಟ್ ಫುಲ್ ಮೂನ್ ಮೆಡಿಟೇಷನ್ ನಂದು. ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಫುಲ್ ಮೂನ್ ಚಂದ್ರನ ನಾನು ನೋಡ್ದೆ. ನಮ್ ಮನೆಯಲ್ಲಿ ವೆರಂಡಾ ಇತ್ತು, ತುಂಬಾ ಚೆನ್ನಾಗಿರೋ ವೆರಂಡಾ ಇತ್ತು. ನಾನು ಮನೆಯಿಂದ ಆಚೆ ಹೋಗಿ ವೆರಂಡಾದಲ್ಲಿ ಕೂತ್ಕೊಂಡೆ. ರಾತ್ರಿ ಕೂತ್ಕೊಂಡು ನಾನು ಚಂದ್ರನ ನೋಡ್ದೆ, ತುಂಬಾ ಚೆನ್ನಾಗಿತ್ತು. ಚಂದ್ರ ನೋಡಕ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲಾರ್ಗು. ಸೊ ಅದನ್ನ ನೋಡ್ಬಿಟ್ಟು ನಾನು ಮತ್ತೆ ಧ್ಯಾನದಲ್ಲಿ ಕೂತ್ಕೊಂಡೆ. ಮತ್ತೆ ನಂಗ್ ಚಂದ್ರ ಕಾಣಿಸ್ತು. ಸೊ ನಾನು ಅನ್ಕೊಂಡೆ, ನಾನು ಏನು ಇಮ್ಯಾಜಿನ್ ಮಾಡ್ಕೋತಿದ್ದೀನ, ಅದನ್ನೇ ಇವಾಗ ನೋಡಿದ್ರಿಂದ ನಾನು ಇಮ್ಯಾಜಿನ್ ಮಾಡ್ಕೋತಿದ್ದೀನ ಅಂತ ನಂಗೆ ಸ್ವಲ್ಪ ಅನುಮಾನ ಇತ್ತು ಅವಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ. ಸೊ ಅವಾಗ ಇಲ್ಲ, ಅದು ಆಕ್ಚುಲಿ ಇಮ್ಯಾಜಿನೇಷನ್ ಆಗಿರ್ಲಿಲ್ಲ. ಯಾಕಂದ್ರೆ ಆ ಚಂದ್ರದಿಂದ ಒಂದ್ ಮುಖ ಬಂತು. ಆ ಮುಖ ಯಾರು ಅಂತಂದ್ರೆ ಗುರು ನಾನಕ್ ಅವ್ರದ್ದು. ಗುರು ನಾನಕ್ ತುಂಬಾ ಗ್ರೇಟ್ ಮಾಸ್ಟರ್ಸ್, ನಿಮ್ಗೆ ಎಲ್ಲಾರ್ಗು ಮಾಸ್ಟರ್ ನಿಮ್ಗೆ ಗೊತ್ತು. ಗುರು ನಾನಕ್ ಅವರು ಸಿಖ್ ಕಮ್ಯುನಿಟಿ, ಅಂದ್ರೆ ಸಿಖ್ ಅವ್ರಿಗೆ ಫೌಂಡರ್ ಆಗಿದ್ರು. ಸೊ ಅವರ ಮುಖ ನನ್ಗೆ ಕಾಣಿಸ್ತು ಆ ಚಂದ್ರದಿಂದ. ತುಂಬಾನೇ ಚೆನ್ನಾಗಿತ್ತು ಆ ಮುಖ. ನಂಗೆ ಇನ್ನೂ ಮರೆಯೋದೇ ಇಲ್ಲ. ಅದ್ ನೆನೆಸ್ಕೊಂಡ್ರೇನೆ ಶಾಂತಿ, ನೆಮ್ಮದಿ ಸಿಗುತ್ತೆ ನನ್ಗೆ. ಸೊ ಆತರ ಆ ಮುಖ ಬಂತು. ಅವ್ರು ಹೇಳಿದ್ರು, ನಾನ್ ಫಸ್ಟ್ ಕೇಳ್ದೆ, ಮಾಸ್ಟರ್ ನನ್ಗೇನು ಕೊಡಕ್ ನೀವ್ ಬಂದಿದ್ದೀರಾ ಅಂತ ಅಂದಿದ್ದಕ್ಕೆ ಅವರು ಅಂದ್ರು, ನಾನು ನಿನ್ ಜೊತೆನೇ ಇರ್ತೀನಿ, ಈ ಜನ್ಮ ಫುಲ್ಲು ನಿನ್ ಜೊತೆನೇ ಇರ್ತೀನಿ ಅಂತಂದ್ರು. ಸೊ ನಾನು ತುಂಬಾ ಸಂತೋಷ ಪಡ್ಕೊಂಡೆ. ಓ, ಗುರುನಾನಕ್ ನಮ್ ಜೊತೆನೆ ಇದ್ದಾರೆ, ನಮ್ ಜೊತೆನೆ ಇರ್ತಾರೆ ಅಂತ ಅಂದಿದಾರಲ್ಲ, ಅದು ಸಾಕು ನಂಗೆ ಅಂತ ಅನಿಸ್ತು. ಬಟ್ ನಂಗೆ 7 ವರ್ಷ ಆಗಿದ್ದಾಗ, ನಾನು ವೆನ್ ಐ ವಾಸ್ 7 years old, ಅಂದ್ರೆ 7 ವರ್ಷ ಆಗಿದ್ದಾಗ ನಮ್ಗೆ ಒಂದು ಪ್ರಶ್ನೆ ಇತ್ತು. ಏನು ಅಂತಂದ್ರೆ, ದೇವ್ರಂದ್ರೆ ಎಲ್ಲಿ ಇದಾನೆ, ಅಥವಾ ದೇವ್ರಂದ್ರೆ ಏನು ಅಂತ ಆ ಒಂದ್ ಪ್ರಶ್ನೆ ಇತ್ತು. ಎಲ್ಲರ ಹತ್ರನು ನಾನು ಕೇಳಿದೀನಿ, ನಮ್ ತಂದೆ ತಾಯಿ, ಆಮೇಲೆ ತುಂಬಾ ಟ್ರಾವೆಲಿಂಗ್ ಮಾಡಿದೀನಿ. ಅಂದ್ರೆ ಟ್ರಾವೆಲ್ ಅಂದ್ರೆ ನಮ್ ತಂದೆಗೆ ತುಂಬಾ ಬೇರೆ ಕಡೆ ಪೋಸ್ಟಿಂಗ್ ಆಗ್ತಿತ್ತು. ಸೊ ತುಂಬಾ ಟ್ರಾವೆಲ್ ಮಾಡಿದೀವಿ. ಟ್ರೈನಲ್ಲಿ ಒಂದ್ಸತಿ ಏನು ಅಂತಂದ್ರೆ, ನನ್ಸು ಪ್ರೀಸ್ಟ್ ಫಾದರ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನಮ್ ಜೊತೆ ಟ್ರಾವೆಲ್ ಮಾಡಿದ್ರು. ಸೊ ಅವರು ದೇವ್ರದು ತುಂಬಾ ಮಂತ್ರಗಳೇ ಆಗ್ಲಿ ಎಲ್ಲ ಹೇಳ್ತಾ ಇದ್ರು. ಸೊ ಅವ್ರಿಗ್ ಗೊತ್ತಿರುತ್ತೆ ಅನ್ಕೊಂಡು ನಾನು ಅವ್ರ ಹತ್ರ ಕೇಳ್ದೆ, ದೇವ್ರಂದ್ರೆ ಏನು, ಅಥವಾ ದೇವ್ರು ಎಲ್ಲಿದ್ದಾರೆ, ದೇವ್ರಂದ್ರೆ ಏನು ಅಂತ ಕೇಳಿದ್ದಕ್ಕೆ ಅವ್ರಿಗೆ ಉತ್ತರ ಕೊಡಕ್ ಆಗ್ಲಿಲ್ಲ. ಬಟ್ ಏನು ಅಂತಂದ್ರೆ, ನನ್ಗೊಂದು ಇನ್ಫೆಂಟ್ ಜೀಸಸ್ದು ಫೋಟೋ ಕೊಟ್ಬಿಟ್ಟು ಹೊಟ್ಟೋದ್ರು ಅವರು. ನನ್ನನ್ನ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಅವಾಗ 7 years ಆಗಿದ್ದೆ ನಾನು. ಸೊ ಅವ್ರಿಗೆ ತುಂಬಾ, ಇವಳು ದೇವ್ರ ಹತ್ರ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇವಳಿಗೆ ತುಂಬಾ ಮುಂದುವರಿತಾಳೆ ಅಂತ ಆತರ ನಮ್ಮಮ್ಮನ ಹತ್ರ ಹೇಳ್ಬಿಟ್ಟು ಹೊರಟ್ಬಿಟ್ರು ಅವರು. ಬಟ್ ನಾನು ಆ ಪ್ರಶ್ನೆಗೆ ನಂಗೆ ಸರಿಯಾಗಿ ಉತ್ತರ ಸಿಕ್ಕಿರ್ಲಿಲ್ಲ. ಸೊ ನಾನು ಗುರು ನಾನಕ್ ಅವ್ರು ಬಂದ್ರಲ್ಲ, ಇವ್ರ ಹತ್ರ ನಾನು ಕೇಳೋಣ ಅಂತ ಅನ್ಬಿಟ್ಟು ಗುರು ನಾನಕ್ ಅವ್ರ ಹತ್ರ ನಾನ್ ಧ್ಯಾನದಲ್ಲಿ ದೇವ್ರು ಎಲ್ಲಿ ಅಂತ ಕೇಳಿದೆ. ನನ್ನನ್ನ ಕರ್ಕೊಂಡ್ ಹೋದ್ರು ಒಂದ್ ಜಾಗಕ್ಕೆ. ಆ ಜಾಗ ಹೆಂಗಿತ್ತು ಅಂತಂದ್ರೆ, ತುಂಬಾ ವೈಟ್ ಲೈಟ್ ಇತ್ತು. ಆ ವೈಟ್ ಲೈಟ್ ಹೆಂಗಿತ್ತು ಅಂದ್ರೆ, ಅಲ್ಲಿ ಹೋಗಿದ ತಕ್ಷಣ ನೆಮ್ಮದಿ, ಸುಖ, ಅಲ್ಲಿಂದ ವಾಪಸ್ ಬರೋದ್ ಬೇಡವೇ ಬೇಡ ಅನ್ನಿಸ್ತು ನನ್ಗೆ. ಅಷ್ಟು ಒಂದು ಚೆನ್ನಾಗಿರೋ ಲೈಟ್ ಅಲ್ಲಿ. ನಾನು ಅದನ್ನ ತೋರ್ಸಿದ್ರು ನಂಗೆ ಗುರು ನಾನಕ್ ಅವರು, ಇದೇ ದೇವ್ರು ಅಂತಂದ್ರು. ಸೊ ಅದಾದ್ಮೇಲೆ ನಾನು ವಾಪಸ್ ಬಂದ್ಬಿಟ್ಟು ನಂಗೆ ತುಂಬಾನೇ ಕನ್ವಿನ್ಸ್ ಆಯ್ತು. ಆಮೇಲೆ ಅವ್ರು ಅಂದ್ರು, ನಾನ್ ನಿನ್ ಜೊತೆನೆ ಇರ್ತೀನಿ, ನಿಮ್ಗೇನ್ ಯಾವ ಟೈಮ್ಗೆ ನಿಂಗ್ ಜ್ಞಾನ ಬೇಕೋ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ರು. ಸೊ ಆಕ್ಚುಲಿ ನಂಗೆ ತುಂಬಾನೇ ನನ್ನ ಲೈಫಲ್ಲಿ ಏನೇನ್ ಇದು ಈಗ ಪ್ರಾಬ್ಲಮ್ಸ್ ಚಾಲೆಂಜಸ್ ಆಗ್ಬಿಟ್ಟಿದೆ. ಧ್ಯಾನ ಆದ್ಮೇಲೆ ನಂಗೆ ಪ್ರಾಬ್ಲಮ್ಸ್ ಚಾಲೆಂಜಸ್ ಆಗ್ಬಿಟ್ಟಿದೆ. ಬಟ್ ನಿಜವಾಗ್ಲೂ ಚಾಲೆಂಜಸ್ ಆಗಿದೆ. ಯಾಕೆ ಅಂತಂದ್ರೆ, ಈಗ ನಂಗೆ ಅವ್ರ ಪ್ರೆಸೆನ್ಸ್ ಇತ್ತು ಅಂತ ಅನ್ನಿಸ್ತಿದೆ. ನಿಜವಾಗ್ಲು ಅವ್ರು ಹಿಂದೆ ಇದ್ದಾರೆ.
ಆ ಟೈಮಲ್ಲ ಆ ಒಂದು ಸರಿಯಾದ ಎಕ್ಸಾಮ್ ಕೊಡೋ ಟೈಮಲ್ಲಿ, ಅಂದ್ರೆ ನಾನು ಎಕ್ಸಾಮ್ ಅಂತ ಹೇಳ್ತಾ ಇಲ್ಲ, ದಟ್ ಇಸ್ ದಟ್ ಟೆಸ್ಟಿಂಗ್ ಟೈಮಲ್ಲಿ ಖಂಡಿತ ಮಾಸ್ಟರ್ಸ್ ಹ್ಯಾವ್ ಹೆಲ್ಪ್ ಮೀ. ಅದು ಎಸ್ಪೆಷಲಿ ಗುರುನಾನಕ್ ಅವರು ಖಂಡಿತ ಹೆಲ್ಪ್ ಮಾಡಿದ್ದಾರೆ. ಸೊ ಅದೆಲ್ಲ ನಾನು ಫೀಲ್ ಮಾಡಿದೀನಿ. ಅದಾದ್ಮೇಲೆ ನಂಗೆ ಗುರುನಾನಕ್ ಎಕ್ಸ್ಪೀರಿಯನ್ಸ್ ತುಂಬಾ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಆಗಿತ್ತು. ಯಾಕಂದ್ರೆ ನನ್ಗೆ ಧ್ಯಾನದಲ್ಲಿ ಎಲ್ಲ ಮನೇಲಿ ಕೂತೆ ನಂಗೆ ಎಲ್ಲ ಸಿಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ಅದಾದ್ಮೇಲೆ ಅದೇ ಏನ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಹೆಲ್ತ್ ಬಗ್ಗೆ. ನಂಗೆ ಸ್ವಲ್ಪ ಹೆಲ್ತ್ ಇನ್ ಪ್ರಾಬ್ಲಮ್ಸ್ ಇತ್ತು, ಕಿಡ್ನಿ ಸ್ಟೋನ್ ಇತ್ತು. ಓವರ್ ನೈಟ್ ನಾನು ಯೂರಿನ್ ಪಾಸ್ ಮಾಡಿರ್ಲಿಲ್ಲ. ನಮ್ ಅಕ್ಕ ಬಂದು ಇದು ಡಾಕ್ಟರ್ ಆಗಿದ್ರು, ಟೆಸ್ಟ್ ಎಲ್ಲ ಮಾಡಿ ನೋಡಿದ್ಮೇಲೆ ಖಂಡಿತ ಹಾಸ್ಪಿಟಲೈಸ್ ಮಾಡ್ಬೇಕು ಅಂದ್ರು. ಬಟ್ ನಮ್ಮಮ್ಮ ಅಂದ್ರು ಇಲ್ಲ ಬೇಡ, ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ಧ್ಯಾನ ಮಾಡೋಣ ಅಂತ. ನಾವೆಲ್ಲರೂ ಧ್ಯಾನದಲ್ಲಿ ಕುತ್ಕೊಂಡ್ವಿ. ನಮ್ ತಂದೆ ತಾಯಿ ಅಕ್ಕ ಎಲ್ಲ ಟ್ರಯಾಂಗಲ್ ಶೇಪ್ ಅಲ್ಲಿ ಕುತ್ಕೊಂಡ್ವಿ. ನಾನ್ ಮಧ್ಯ ಕುತ್ಕೊಂಡು ಧ್ಯಾನ ಮಾಡಿದಾಗ ಯೂರಿನ್ ಪಾಸ್ ಆಯ್ತು. ಆಮೇಲೆ ಇದು ಸ್ಟೋನ್ಸ್ ಎಲ್ಲ ಕೂಡ ಹೊಟ್ಟೋಯ್ತು. ಆಮೇಲೆ ಮಾರನೇ ದಿವಸ ಟೆಸ್ಟ್ ಮಾಡಿ ನೋಡಿದ್ರೆ ಎಂತದ್ದು ಇರ್ಲಿಲ್ಲ. ಸೊ ಆತರ ಒಂದಾದ್ಮೇಲೆ ಒಂದು ಯಾವ್ದೇ ಪ್ರಾಬ್ಲಮ್ ಅಂತ ಹೆಲ್ತ್ ಅಂತ ಬಂದ್ರೆ ನಾವು ಎಲ್ಲಿಗೂ ಹೋಗಲ್ಲ. 22 ವರ್ಷ ಆಯ್ತು, ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ ನಾವು. ಎಲ್ಲ ನಾವೇ ಹೀಲ್ ಮಾಡ್ಕೋತಾ ಇದೀವಿ. ನಮ್ಮ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಒಂದು ಟೆಂಪಲ್ಗೆ ಹೋಗೋದು, ಸುಮ್ನೆ ಹೋಗಿ ಅಲ್ಲಿ ಹೋಗಿ ಧ್ಯಾನ ಮಾಡೋದು ಕರೆಕ್ಟ್. ಬಟ್ ಯಾವ ದೇವ್ರು ಆಚೆ ಇಲ್ಲ, ಎಲ್ಲ ಒಳಗಡೆನೆ ಇದ್ದಾರೆ. ನಿಮ್ ಒಳಗಡೆನೆ ದೇವ್ರು ಇದ್ದಾರೆ. ಸೊ ಅದನ್ನ ನೀವು ತಿಳ್ಕೋಬೇಕು. ಅದನ್ನ ನೀವು ತುಂಬಾ ಸಿಂಪಲ್ ಮೆಡಿಟೇಷನ್ ಇದು. ನಿಮ್ ಉಸಿರಾಟದ ಮೇಲೆ ಗಮನ ಕೊಟ್ರೆ ಸಾಕು. ನಿಮ್ಗೆ ಡಾಕ್ಟರ್ ಬೇಕಾಗಿಲ್ಲ, ಹೊರಗಡೆ ದೇವ್ರು ಬೇಕಾಗಿಲ್ಲ, ಹೊರಗಡೆಯಿಂದ ಯಾವ್ದು ಬೇಕಾಗಿಲ್ಲ. ನಿಮ್ ಒಳಗಡೆನೆ ಎಲ್ಲ ಇದೆ. ಯು ಆರ್ ಸೋ ಕೇಪಬಲ್. ನನ್ಗಾಗತ್ತೆ ಅಂದ್ರೆ ನಿಮ್ಗೂ ಖಂಡಿತ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಖಂಡಿತ ನಿಮ್ಗೆ ಆಗೇ ಆಗುತ್ತೆ. ಸೊ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ಒಂದೇ ಫ್ಯೂ ಥಿಂಗ್ಸ್ ಇದೆ. ಅದ್ ಏನು ಅಂತಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ತಿನ್ಬಾರ್ದು. ಯಾಕಂದ್ರೆ ಇನ್ನೊಂದು ಹಿಂಸೆ ಕೊಟ್ರೆ ದ ಲಾ ಆಫ್ ಕರ್ಮ ಸೇಸ್ ಹಿಂಸೆ ಕೊಟ್ರೆ ಹಿಂಸೆ ಬರುತ್ತೆ. ಲಾ ಆಫ್ ಕರ್ಮ ಇಸ್ ನಥಿಂಗ್ ಬಟ್ ದ ಥರ್ಡ್ ಲಾ ಆಫ್ ನ್ಯೂಟನ್. ಏನು ಅಂತಂದ್ರೆ ಸರ್ ಐಸಾಕ್ ನ್ಯೂಟನ್ ಅವ್ರು ಹೇಳಿದ್ದಾರೆ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಸೊ ನಾವ್ ಇವತ್ತು ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಅದ್ ನಾವ್ ಯಾವತ್ತೋ ಕಷ್ಟ ಕೊಟ್ಟಿದೀವಿ. ಸೊ ಅದನ್ನ ಇವಾಗ ಇನ್ಮೇಲೆ ಕಷ್ಟ ಕೊಡ್ಬೇಡಿ. ಯಾವ ಒಂದು ಅನಿಮಲ್ಸ್ಗಾಗ್ಲಿ ಯಾವ್ದಕ್ಕೂ ನಾವು ಹಿಂಸೆ ನಮ್ಮ ಇದ್ರಲ್ಲಿ ವಿಚಾರದಲ್ಲೂ ಇರಬಾರ್ದು ಬೇರೆಯವ್ರಿಗೆ. ಅದನ್ನ ಫಸ್ಟ್ ಫಾಲೋ ಮಾಡಿ. ಮತ್ತೆ ಮನಸ್ಸ ವಾಚ ಕರ್ಮಣ ಅಂತಾರೆ. ಮನಸ್ಸು, ವಾಕು ಮತ್ತೆ ನಮ್ಮ ಕಾರ್ಯ ಏನ್ ನಾವು ಮಾಡ್ತಿದೀವಿ, ಆಕ್ಷನ್ಸ್ ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರ್ಬೇಕು. ಅದನ್ನ ಮಾಡಿ ಅದನ್ನ ಫಾಲೋ ಮಾಡಿ. ಮತ್ತೆ ಧ್ಯಾನ ಖಂಡಿತ ಮಾಡ್ತಾ ಬನ್ನಿ. ಧ್ಯಾನ ಮಾಡಿದ್ರೇನೆ ಬೇರೆದೆಲ್ಲ ಬಂದ್ಬಿಡುತ್ತೆ. ನೀವು ಸ್ಲೋ ಆಗಿ ನಾನ್ ವೆಜಿಟೇರಿಯನ್ ಫುಡ್ ಬಿಟ್ಬಿಡ್ತೀರಾ. ಈಗ ತಕ್ಷಣ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಬಾಡಿ ಯೂಸ್ ಆಗ್ಬಿಟ್ಟಿದೆ. ಗ್ರಾಜುವಲಿ ರೆಡ್ಯೂಸ್ ಇಂಟೇಕ್ ಆಫ್ ನಾನ್ ವೆಜ್. ಓಕೆ, ಸೊ ಅದು ಒಂದು ಹೇಳಕ್ ಇಷ್ಟಪಡ್ತಿದ್ದೀನಿ. ಮತ್ತೆ ಇನ್ನೂ ತುಂಬಾನೇ ಎಕ್ಸ್ಪೀರಿಯನ್ಸಸ್ ಇದೆ. ಇನ್ನೊಂದ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅನ್ಸುತ್ತೆ. 7 ಗಂಟೆ ಕರೆಕ್ಟ್ ಆಗಿ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಪತ್ರಿಜಿ ಅವರು ಎವ್ರಿ 2 months ಮೈಸೂರಿಗೆ ಬಂದು ನಮ್ಮನ್ನ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರು, ಮತ್ತೆ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಇದ್ರು ಮೈಸೂರಲ್ಲಿ. ಸೊ ನಮ್ಗೆ ತುಂಬಾನೇ ಏನು ಅವ್ರದ್ದು ಎನರ್ಜಿ ಎಲ್ಲ ಇತ್ತು ನಮ್ಗೆ. ಸೊ ನಾವು ತುಂಬಾ ಪುಣ್ಯ ಮಾಡಿದೀವಿ. ಅವ್ರು ಬಂದು ಅಲ್ಲಿ 2 months ತುಂಬಾನೇ ಹೆಲ್ಪ್ ಮಾಡಿದ್ದಕ್ಕೇನೆ ನಾವ್ ಇಷ್ಟ ಮಟ್ಟಕ್ಕೆ ಮುಂದುವರಿಯಕ್ಕಾಗಿದ್ದು. ಈ ಒಂದು ಆಧ್ಯಾತ್ಮಿಕ ರಸ್ತೆಯಲ್ಲಿ ಮುಂದುವರಿಯಕ್ಕಾಗಿದ್ದು ಬಿಕಾಸ್ ಅವ್ರದ್ದು ಒಂದು ಆಚಾರ್ಯ ಸಾಂಗತ್ಯ ಇತ್ತು ನಮ್ಗೆ. ಸೊ ಅವರು ಮೈಸೂರ್ಗೆ ಬಂದು ಎಲ್ಲ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಇದ್ರು. ಅವಾಗ ನನ್ಗೆ ಅವ್ರು ಹೇಳ್ತಾ ಇದ್ರು, ಇದು ತುಂಬಾನೇ ಪಿರಮಿಡ್ಸ್ ಇದೆ ಆಂಧ್ರದಲ್ಲಿ, ನೀವು ಪಿರಮಿಡ್ಸ್ ಎಲ್ಲ ವಿಸಿಟ್ ಮಾಡ್ಬೇಕು ಅಂತ. ಅಲ್ಲಿ ನಾನು ಆಗ್ಲೇ ಹೇಳಿದೀನಿ, ಒಂದ್ ಗ್ರೂಪ್ ಇತ್ತು ಮೈಸೂರಲ್ಲಿ, ಒಂದ್ ಒಳ್ಳೆ ಗ್ರೂಪ್ ಇತ್ತು. ನಾವೆಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿ ಎಲ್ಲಾ ಪಿರಮಿಡ್ಸ್ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಒಂದು
5-6 ಫ್ಯಾಮಿಲೀಸ್ ಎಲ್ಲಾರು ಸೇರ್ಕೊಂಡು 2 ಗಾಡಿ ಮಾಡ್ಕೊಂಡು ನಾವು ಹೋದ್ವಿ. ಸೊ ಫಸ್ಟ್ ಪಿರಮಿಡ್ ಹೋಗಿದ್ದು ಎಲ್ಲಿ ಅಂತಂದ್ರೆ ಕರ್ನೂಲ್ ಪಿರಮಿಡ್ ಪತ್ರಿಜಿ ಅವರು ಫಸ್ಟ್ ಕಟ್ಸಿದ್ ಪಿರಮಿಡ್ ಅದು. ಸೊ ಅಲ್ಲಿ ತುಂಬಾನೇ ಒಳ್ಳೆ ಎನರ್ಜೀಸ್ ಇದೆ, ಎಲ್ಲಾರು ಹೋಗ್ಲೇಬೇಕು. ಸೊ ಅಲ್ಲಿ ನನ್ಗೆ ಏನ್ ಅನುಭವ ಆಯ್ತು ಅಂತಂದ್ರೆ 2 ದಿವಸ ಇದ್ವಿ. ಅಂದ್ರೆ ಒಂದ್ ಸಾಯಂಕಾಲ ಒಂದ್ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಊಟ ಆದ್ಮೇಲೆ ನಾವು ಅಲ್ಲಿಂದ ಬೇರೆ ಕಡೆ ಹೊಟ್ಟೋದ್ವಿ. ಸೊ ಬೆಳಗ್ಗೆ ಹೊತ್ತೇ ನನ್ಗೆ ಟೈಮ್ ಸಿಕ್ಕಿದ್ದು. ಅಲ್ಲಿ ಕಿಂಗ್ಸ್ ಚೇಂಬರ್ ತುಂಬಾನೇ ಚಿಕ್ಕದಾಗಿತ್ತು, 3 ಜನ ಮ್ಯಾಕ್ಸಿಮಮ್ ಕೂತ್ಕೊಳಕ್ ಆಗ್ತಿದ್ದು. ಸೊ ನಾನು ನಮ್ಮಮ್ಮ ಹೋಗಿ ಅಲ್ಲಿ ಕೂತ್ಕೊಂಡಾಗ ನನ್ಗೇನ್ ಅನುಭವ ಆಯ್ತು ಅಂತಂದ್ರೆ, ನನ್ಗೆ ಬೀತೋವನ್ ಅವರ ಫರ್ ಎಲೀಸ್ ಅನ್ನೋ ಒಂದು ಹಾಡು, ಅದು ಪಿಯಾನೋದಲ್ಲಿ ತುಂಬಾ ಚೆನ್ನಾಗಿ ಬಾರಿಸ್ತಿದ್ದಾರೆ. ಅದು ನನ್ಗೆ ಕಣ್ ಮುಚ್ಚಿದ ತಕ್ಷಣ ಆ ಒಂದು ಮ್ಯೂಸಿಕ್ ಕೇಳಕ್ ಸ್ಟಾರ್ಟ್ ಆಯ್ತು. ನನ್ಗೆ ತುಂಬಾ ಹೊತ್ತು ಕೇಳಿಸ್ತು. ನಾನು ಆಮೇಲೆ ನಂಗೆ ಅನುಮಾನ ಬಂತು ಅವಾಗ, ನನ್ಗೆ ಕೇಳಿಸ್ತಿದ್ಯಾ ಅಥವಾ ಎಲ್ಲಾರ್ಗೂ ಕೇಳಿಸ್ತಿದ್ಯಾ ಅಂತ ನಾನು ಕಣ್ ತೆಗ್ದು ಏನ್ ಮಾಡ್ದೆ, ಕಿಂಗ್ಸ್ ಚೇಂಬರ್ ಇಂದ ಇಳಿದ್ ಬಂದು ಅಲ್ಲಿ ಕೆಲವ್ರು ಕೂತಿದ್ರು. ಸೊ ಅವಾಗ ಅವ್ರ ಹತ್ರನೂ ಕೇಳ್ದೆ, ನಿಮ್ಗೂ ಕೇಳಿಸ್ತಿದ್ಯಾ ಅಂತ. ಬರ್ತಾ ಇರೋರ ಹತ್ರ ಕೇಳ್ದೆ, ನಿಮ್ಗ್ ಕೇಳಿಸ್ತಿದ್ಯಾ ಅಂತ. ಯಾರಿಗೂ ಕೇಳಿಸ್ತಾ ಇರ್ಲಿಲ್ಲ, ನನಗ್ ಮಾತ್ರ ಕೇಳಿಸ್ತಾ ಇತ್ತು. ನನ್ಗೆ ಆಕ್ಚುಲಿ ಏನು ಅಂತಂದ್ರೆ ಆಮೇಲೆ ಕ್ಲಾಕ್ ಇನ್ ಶಬ್ದ ಆಗಿರ್ಬೋದು ಅಂತ ಅನ್ಕೊಂಡೆ. ಕ್ಲಾಕ್ ಇಟ್ಟಿದ್ರು ಅಲ್ಲಿ. ಸೊ ಕ್ಲಾಕ್ ಹತ್ರನೂ ಹೋಗಿ ನೋಡ್ದೆ, ಅಲ್ಲೂ ಏನೂ ಇರ್ಲಿಲ್ಲ. ಸೊ ಆಕ್ಚುಲಿ ನನ್ಗೆ ಬೀತೋವೆನ್ ಅವರು ಬಂದು ಬಾರ್ಸಿದ್ದು ತುಂಬಾ ಕ್ಲಿಯರ್ ಆಗಿ, ಇನ್ನೂ ಏನ್ ಹೇಳೋದು, ಆ ಆತ್ಮ ಅನುಭವ ಅನ್ನೋದು ತುಂಬಾ ಬೇಗ ಹೋಗಲ್ಲ ನಮ್ ಮೈಂಡ್ ಮೆಮರಿಯಿಂದ. ಅದಿನ್ನೂ ಅದು ಕೇಳ್ಸೋ ತರಾನೇ ಅನ್ನಿಸ್ತಿದೆ ನನ್ಗೆ. ನಾನ್ ನಿಮ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆ ಒಂದು ಅನುಭವದ ಒಳಗಡೆನೆ ಇದೀನಿ ನಾನು. ಅಷ್ಟು ಚೆನ್ನಾಗಿ ಸ್ಟ್ರಿಂಗ್ಸ್ ಒಳಗಡೆ ಹೋಗೋದಾಗ್ಲಿ ಎಲ್ಲ ಕೇಳಿಸ್ತು, ಡೀಟೇಲ್ಸ್ ಎಲ್ಲ ಕೇಳಿಸ್ತು ನನ್ಗೆ. ಸೊ ಈ ತರ ತುಂಬಾ ಅನುಭವ ಆಗಿದೆ ನನ್ಗೆ. ನಾಳೆನೂ ಸ್ವಲ್ಪ ಹೇಳ್ತೀನಿ. ಸೊ ಇವತ್ತಿಗೆ ಐ ಥಿಂಕ್ ಇವತ್ ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಧ್ಯಾನ ಮಾಡೋಣ. ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ, ಕೈ ಜೋಡಿಸ್ಕೊಳ್ಳಿ, ಬ್ಯಾಕ್ ಸಪೋರ್ಟ್ ತಗೊಳ್ಳಿ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಶರೀರದ ಬಗ್ಗೆ ಯೋಚನೆ ಮಾಡಬಾರ್ದು. ಅದಕ್ಕೆ ಆದಷ್ಟು ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳಿ, ಬ್ಯಾಕ್ ಸಪೋರ್ಟ್ ತಗೊಳ್ಳಿ. ಯಾಕೆ ಶರೀರದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಂದ್ರೆ, ನಿಮ್ ಉಸಿರಾಟದ ಮೇಲ್ ಇವಾಗ ಒಂದ್ ಕೆಲ್ಸ ನಾವು ಕೊಡ್ತಾ ಇದೀವಿ. ಏನು ಅಂತಂದ್ರೆ, ನಿಮ್ ಮನ್ಸಿನ ಅಟೆನ್ಷನ್ ಅಂದ್ರೆ ಮೈಂಡ್ಸ್ ಅಟೆನ್ಷನ್ ಶುಡ್ ಬಿ ಆನ್ ಯೋರ್ ಬ್ರೆತ್. ಸೊ ಅದಕ್ಕೆ ಬೇರೆ ಶರೀರ ಇವಾಗ ಸ್ಟ್ರೇಟ್ ಆಗಿ ಕೂತ್ಕೊಂಡ್ಬಿಟ್ರೆ ಬೆನ್ನು ನೋವ್ತಿದೆ ಅನ್ನೋ ಯೋಚನೆ ಬರುತ್ತೆ. ಸೊ ಅದೆಲ್ಲ ಯಾವ್ದು ಬೇಕಾಗಿಲ್ಲ. ಈಗ ಜಸ್ಟ್ ನಿಮ್ಮ ಸಿಂಪಲ್ ಉಸಿರಾಟದ ಮೇಲೆ ಗಮನ ಕೊಡಿ. ಕನ್ನಡಕ ಇದ್ರೆ ತೆಗ್ದಿಟ್ಬಿಡಿ, ಕೈ ಜೋಡಿಸ್ಕೊಳ್ಳಿ, ಕಾಲ್ ಜೋಡಿಸ್ಕೊಳ್ಳಿ. ಯಾವ ಮಂತ್ರ ಉಚ್ಚರಿಸೋದ್ ಬೇಡ, ಯಾವ ದೇವ್ರ ಬಗ್ಗೆ ಯೋಚಿಸೋದ್ ಬೇಡ. ಜಸ್ಟ್ ನಿಮ್ಮ ಉಸಿರಾಟ, ಇಲ್ಲಿರೋ ಉಸಿರಾಟ ಒಳಗ್ ಹೋಗ್ತಿದೆ, ಹೊರಗ್ ಬರ್ತಿದೆ, ಇದನ್ ಮಾತ್ರ ಗಮನಿಸ್ತಾ ಬಂದ್ರೆ ಸಾಕು. ಈಗ ಒಂದ್ ಅರ್ಧ ಗಂಟೆ ಧ್ಯಾನ ಮಾಡೋಣ. ಓಕೆ, ಸೊ ಫ್ರೆಂಡ್ಸ್, close your eyes and just observe your breath for the next 30 minutes. ಓಕೆ ಅನ್ನೋ ತನಕ ಕಣ್ಣು ಬಿಡೋದ್ ಬೇಡ. ನಾವೆಲ್ಲರೂ ದೇವ್ರು, ಅದನ್ನ ತಿಳ್ಕೊಳಕ್ ಬಂದಿದೀವಿ ಇಲ್ಲಿ. ಅಹಂ ಬ್ರಹ್ಮಾಸ್ಮಿ. ಯಾವ ಚಿಂತೆ ಬೇಡ, ಯಾವ ಯೋಚನೆನೂ ಬೇಡ. ಆಗಿರುವ ಉಸಿರಾಟ, ಮೂಗಲ್ಲಿ ಓಡಾಡ್ತಿರೋ ಉಸಿರಾಟವನ್ನೇ ಗಮನಿಸ್ತಾ ಬನ್ನಿ.
Final 5 minutes. ಮೇಲೆ ಗಮನ ಕೊಡಿ. ಯಾವ ಚಿಂತೆನೂ ಬೇಡ, ಯಾವ ಯೋಚನೆನೂ ಬೇಡ. ಒಳಗ್ ಹೋಗೋ ಉಸಿರು, ಹೊರಗ್ ಬರೋ ಉಸಿರು. Final 4 minutes, my dear friends.
ಓಕೆ ಫ್ರೆಂಡ್ಸ್, ಮೆತ್ತಿಗೆ ಕೈ ಬೆರಳನ್ನು ತೆಗೆದು ಕಣ್ಮೇಲೆ ಇಟ್ಕೊಂಡು ಸ್ಲೋ ಆಗಿ 5 ನುಡಿಗಳು, 5 4 3 2 1 0 ಮೆತ್ತಗೆ ತೆಗಿರಿ. ತೆಗೆದು ಐ ಥಿಂಕ್ ಚೆನ್ನಾಗಿ ಧ್ಯಾನ ಮಾಡಿದೀರಾ ಅನ್ಸುತ್ತೆ. ಅರ್ಧ ಗಂಟೆ ಹೋಗಿದ್ದೆ ಗೊತ್ತಾಗಿಲ್ಲ ಅಲ್ವಾ ಫ್ರೆಂಡ್ಸ್? ಈಗ ನನ್ ವಾಯ್ಸ್ ಕ್ಲಿಯರ್ ಆಗಿದೆಯೇ? ಯಾರಾದ್ರೂ ಹೇಳಕ್ಕಾಗತ್ತಾ ನನ್ ವಾಯ್ಸ್ ಕೇಳಿಸ್ತಾ ಇದೆ ಕರೆಕ್ಟ್ ಆಗಿ ಅಂತ? ಹೇಳಿದ್ರೆ ನನ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಸ್ವಲ್ಪ ವೇರಿಯೇಷನ್ ಇಲ್ಲಿ ಇತ್ತು, ಬಿಕಾಸ್ ಇಂಟರ್ನೆಟ್ ಕನೆಕ್ಷನ್ ಅಪ್ ಅಂಡ್ ಡೌನ್ ಆಗ್ತಿತ್ತು, ಸೊ ಅದಕ್ಕೇನೆ. ಸೊ ಇವಾಗ ಯಾರಿಗಾರು ಸೌರಭ್ ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇದೆಯಾ? ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. You can raise your hand. We'll unmute you and you can ask. Yes, ವೈದೇಹಿ ಅನ್ನೋರು ಪ್ರಶ್ನೆ ಇದೆ ಅನ್ಸುತ್ತೆ, ಅವ್ರನ್ನ ಅನ್ಮ್ಯೂಟ್ ಮಾಡಿ. ಹಲೋ ಮ್ಯಾಮ್. ಎಸ್ ವೈದೇಹಿ ಮ್ಯಾಮ್, ಸೆಷನ್ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಥ್ಯಾಂಕ್ಸ್ ವೈದೇಹಿ. ಮ್ಯಾಮ್, ನನ್ನ ಪ್ರಶ್ನೆ ಅಂದ್ರೆ, ಇದು ಮೆಡಿಟೇಷನ್ ಸ್ವಲ್ಪ ಡೀಪ್ ಆಗಿ ಮಾಡಿದಾಗ ನಂಗೆ ಸ್ವಲ್ಪ ಥ್ರೋಟಿಗೆ ಪೇನ್ ಬಂತು ಇವತ್ತು. ಪೇನ್ ಇನ್ ದ ಸೆನ್ಸ್ ನಾಟ್ ಅಂದ್ರೆ ಸೋರ್ ಥ್ರೋಟ್ ತರ ಅಲ್ಲ, ಏನೋ ಹಿಂಗೆ ಸ್ಟಕ್ ಆದಂಗೇನೋ ಅನಿಸ್ತು. ಸೊ ಅದು ಏನಕ್ಕೆ ಆಗತ್ತೆ ಅಂತಂದ್ರೆ, ಈ ನಮ್ದು ಪೇನು ಆತರ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಕೆಲವ್ರಿಗೆ, ಅದ್ ಯಾತಕ್ಕೆ ಅಂತಂದ್ರೆ ನಮ್ಮ ಈ ಶರೀರ ಬಿಟ್ಟು ನಮ್ಗೆ ಎಥರಿಕ್ ಬಾಡಿ ಅಂತ ಇರುತ್ತೆ, ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಅಂತ ಇರುತ್ತೆ. ಆ ಇದ್ರಲ್ಲಿ ನಾಡಿ ಮಂಡಲಸ್ ಇರುತ್ತೆ. ನಾಡಿ ಮಂಡಲದಲ್ಲಿ ಏನೋ ಒಂದು ಕಸ ಅಂದ್ರೆ ಬ್ಲಾಕ್ಸ್ ಇರುತ್ತೆ, ಹಳೆ ಜನ್ಮದ್ದು ಕರ್ಮಗಳು. ಅದು ಕೆಲವು ಸತಿ ಏನಾಗುತ್ತೆ, ಅಲ್ಲಿ ಬ್ಲಾಕ್ ಅಲ್ಲ ಎನರ್ಜಿ, ವಿಶ್ವಶಕ್ತಿ ನೀವ್ ತಗೊಂಡಿರ್ತೀರಲ್ಲ ಧ್ಯಾನ ಮಾಡಿ, ಅದ್ರಲ್ಲಿ ಆ ಶಕ್ತಿ ಹೋಗಿ ಅಲ್ಲಿ ಕ್ಲಿಯರ್ ಆಗ್ತಾ ಇರತ್ತೆ. ಸೊ ಅದಕ್ಕೆ ಒಂಚೂರ್ ಆ ಪ್ಲೇಸ್ ಅಲ್ಲಿ ಕರೆಸ್ಪಾಂಡಿಂಗ್ ಪ್ಲೇಸ್, ನಿಮ್ಮ ಮೈಯಲ್ಲಿರೋ ಆ ಕರೆಸ್ಪಾಂಡಿಂಗ್ ಪ್ಲೇಸ್ ಅಲ್ಲಿ ಸ್ವಲ್ಪ ನೋವಾಗ್ಲಿ ಅಥವಾ ಏನಾದ್ರೂ ಒಂದು ಇರಿಟೇಷನ್ ಆಗ್ಲಿ ಆಗೇ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ಅದು ಕ್ಲಿಯರ್ ಆಗ್ತಿದೆ. ಸೊ ಅದು ಆ ನಾಡಿ ಮಂಡಲ ಕ್ಲಿಯರ್ ಆಗ್ತಿದೆ. ಸೊ ಅದನ್ನ ನೀವ್ ಇವಾಗ ನೀರ್ ಕುಡ್ದು ಈಗ ಹೋಗಿದ್ಯಾ? ಈಗ ಇನ್ನೂ ಇದೆಯಾ? ಇಲ್ಲ ನೀರ್ ಕುಡಿದು ಸ್ವಲ್ಪ ಲೈಟ್ ಅನಿಸ್ತಿದೆ. ಸೊ ಅದಕ್ಕೆ ವೆರಿ ಗುಡ್. ಬಟ್ ಕಂಟಿನ್ಯೂ ಮಾಡಿ, ಓಕೆ? ಡೈಲಿ ಮಾಡಿ. ಸೊ ಅದರಿಂದ ಆಗ್ತಿರೋದು 72,000 ನಾಡೀಸ್ ಇದೆ. ಅದು ನಾವು ಹಳೆ ಜನ್ಮದಲ್ಲಿ ಏನಾದ್ರೂ ಇದ್ರೆ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಧ್ಯಾನದಲ್ಲಿ ವಿಶ್ವಶಕ್ತಿಯಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ. ಓಕೆ 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 ವೈದೇಹಿ, ಬಾಯ್. ಬೇರೆ ಯಾರಿಗಾದ್ರೂ ಇದೆಯಾ? ರೇಸ್ ಮಾಡಿ ಹ್ಯಾಂಡ್ ನ. ಸೊ ನಾನು ಹೆಸರು ಕರೆದ್ರೆ ಅವ್ರು ಅನ್ಮ್ಯೂಟ್ ಮಾಡ್ತಾರೆ. ಬೇರೆ ಯಾರಿಗೂ ಇಲ್ಲ ಅನ್ನಿಸ್ತಿದೆ ನಂಗೆ. ಇನ್ನೊಂದು 2 minutes ವೇಟ್ ಮಾಡೋಣ. ವೇಟ್ ಮಾಡಿ ಮತ್ತೆ ವಿಲ್ ಕ್ಲೋಸ್ ದ ಸೆಷನ್. ನಾಳೆ ಮತ್ತೆ ಮೀಟ್ ಆಗೋಣ. ಸೊ ಆಕ್ಚುಲಿ ಏನು ಅಂತಂದ್ರೆ, ಬಿಗಿನರ್ಸ್ಗೆ ಪ್ರಶ್ನೆ ಬರೋದು ಕಷ್ಟ. ಇವಾಗ ನೀವ್ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೆ ಪ್ರಶ್ನೆಗಳು ಬರುತ್ತೆ, ಬುಕ್ಸ್ ಓದ್ತಾ ಬರುತ್ತೆ. ಸೊ ನಾನು ಓದಿರೋ ಬುಕ್ಸ್ ಬಗ್ಗೆ ನಾಳೆ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಅನುಭವನೂ ಹೇಳ್ತೀನಿ. ಜೊತೆಗೆ ನಾನು ಓದಿರೋ ಬುಕ್ಸ್, ನಾನು ಅದರಿಂದ ಜ್ಞಾನ ನನಗ್ ಸಿಕ್ಕಿರೋದು, ಆ ಬುಕ್ಕಿಂದ ನನ್ಗೆ ಏನ್ ಸಿಕ್ತು ಅಂತ ನಾನು ನಿಮ್ಗೆಲ್ಲ ಹೇಳ್ತೀನಿ. ಆ ಬುಕ್ಸ್ನೆಲ್ಲ ನೀವು ಓದಿ. ತುಂಬಾ ಒಳ್ಳೆ ಒಂದ್ ಬುಕ್ಸ್ಗೆ ಅಂತ ಸೆಪ್ರೇಟ್ ಪತ್ರಿಜಿ ಅವರು ಹೇಳಿದ್ದಾರೆ, ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂತಂದ್ರೆ ಏನು ಅಂತಂದ್ರೆ ಬುಕ್ಸ್ ಓದೋದು. ಏನಾಗುತ್ತೆ ಅಂದ್ರೆ, ಬುಕ್ಸ್ ಓದ್ತಾ ನಮ್ ಬಗ್ಗೆನೂ ನಮ್ಗೆ ತಿಳುವಳಿಕೆ ಬರುತ್ತೆ. ಅದು ಆ ಬುಕ್ಸ್ ಅಲ್ಲಿ ಬರ್ದಿರೋದು ಬೇರೆಯವ್ರಿಗೆ ಆಗಿರೋ ಅನುಭವನೇ ಅದು, ಬಟ್ ರಿಟರ್ನ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದನ್ನ ಓದ್ತಾ ನಮ್ ಬಗ್ಗೆ, ನಮ್ ಒಳಗಡೆ ಏನಿದೆ, ನಾವು ನಮ್ ಬಗ್ಗೆ ತಿಳ್ಕೊಳಕ್ಕೆ ಒಂದು ಮಾರ್ಗ ಬುಕ್ಸ್ ಓದೋದು. ಅದಕ್ಕೆ ಸ್ವಾಧ್ಯಾಯ ಯೋಗ ಅಂತಾನೆ ಇಟ್ಟಿದ್ದಾರೆ. ಸೊ ಎಲ್ಲಾರು ಬುಕ್ಸ್ ಧ್ಯಾನದ ಜೊತೆ ಬುಕ್ಸ್ ಓದೋದು ತುಂಬಾ ಮುಖ್ಯ.
ಸೊ ಎಲ್ಲಾರು ಅದು ಧ್ಯಾನ, ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯ ಅಂತಾರೆ. ಇದ್ 3 ಫಾಲೋ ಮಾಡ್ತಾ ಬನ್ನಿ. ಸೊ ಲೈಫ್ ತುಂಬಾನೇ ಹ್ಯಾಪಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ, ಅಂದ್ರೆ ಅದೇ ಹ್ಯಾಪಿ, ಸಂತೋಷ ಅಂಡ್ ಆಲ್ಸೋ ನೆಮ್ಮದಿ. ಓಕೆ, ಎಲ್ಲರೂ ಯು ಕ್ಯಾನ್ ಲೀಡ್ ಅ ಬ್ಯೂಟಿಫುಲ್ ಲೈಫ್. ಸೊ ಐ ಥಿಂಕ್ ಕ್ವೆಶ್ಚನ್ಸ್ ಇಲ್ಲ ಅನ್ಸುತ್ತೆ. ಮತ್ತೆ ನಾಳೆ ಭೇಟಿ ಆಗೋಣ. ಥ್ಯಾಂಕ್ಸ್ ಸೌರಭ್, ಆಮೇಲೆ ಜೀವಂದರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ಗೆ ಈ ತರ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಬಾಯ್ ಫ್ರೆಂಡ್ಸ್. Thank you so much, ma'am, for conducting the classes. Harshvardhan. Thank you for sharing your experience, ma'am. Thank you. And I request all the participants to share this link to your friends, family, colleagues, and come in large number in tomorrow's class. Tomorrow, ma'am is going to share some Few information about the books which Yeah. she has read. Thank you so much, ma'am, for conducting today's class. Thank And you. we are Thank eager you. to hear you tomorrow once again from 6:30 to 7:30. Definitely. Thank you so much, ma'am. Yes, thank you, and thank you, Thank sir, everyone. Ellaru nalenu Thank you, banni. ma'am. Yeah, thank you so much. Bye. Have a nice day tomorrow and tonight also. Bye. Thank you so much, ma'am. Thank you. Thank you.